ಕೃಷಿಯ ಬಗ್ಗೆ ಮತ್ತು ಆ ಕೃಷಿಯನ್ನು ಮಾಡತಕ್ಕಂಥ ಅನ್ನದಾತ ರೈತ ಏನಿದ್ದಾನೆ ಅವನ ಬಗ್ಗೆ ವೇದಗಳು ಬಹಳ ವಿಶೇಷವಾದಂತಹ ಮಾತುಗಳನ್ನ ಆಡಿರ್ತಕ್ಕಂಥದ್ದಿದೆ. ವೇದಗಳು ನಮ್ಗೆ ಗೊತ್ತಾಗೋದಿಕ್ಕೆ ಮಾಧ್ಯಮವಾಗಿ ಇದ್ದಂಥವ್ರು ಋಷಿಗಳು. ಸಾಮಾನ್ಯವಾಗಿ ನಾವು ಇವತ್ತು ಋಷಿ ಅಂತಂದ್ರೆ ಗಡ್ಡ ಬಿಟ್ಟಿರ್ಬೇಕು, ಜಟೆ ಬಿಟ್ಟಿರ್ಬೇಕು, ಕಮಂಡಲು ಹಿಡ್ಕೊಂಡು ಹಿಮಾಲಯಕ್ಕೆ ಹೋಗಿರುವವನು ಹೀಗೆಲ್ಲ ಭಾವನೆ ಮಾಡ್ತೇವೆ. ಇದೆಲ್ಲವೂ ಕೂಡ ಕಲ್ಪನೆಗಳೇ ಹೊರತು ವಾಸ್ತವವಾಗಿ ವೇದವೇ ಋಷಿ ಅಂದ್ರೆ ಏನು ಅಂತ ಹೇಳುತ್ತೆ. ಸ ಋಷಿ ಯೋ ಮನುರ್ಹಿತ ಅಂತ ಅಂದ್ರೆ ಮನುಕುಲದ ಜೀವರಾಶಿಗಳ ಹಿತವನ್ನು ಯಾರು ಬಯಸ್ತಾನೋ ಅವನು ಋಷಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ವಿವರಣೆ ಕೊಡ್ತಾರೆ. ಹಾಗೇನೇನೆ ವೇದಾಂಗವಾಗಿರ್ತಕ್ಕಂಥ ನಿರುಕ್ತದಲ್ಲಿ ಯಾಸ್ಕರು ಕೂಡ ಋಷಿರ್ ದರ್ಶನಾತ್ ಅಂದ್ರೆ ಯಾರಿಗೆ ಸತ್ಯದ ದರ್ಶನವಾಗಿದೆ ಅವನನ್ನ ಋಷಿ ಅಂತ ಹೇಳಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಋಷಿ ಒಂದು ಮಾತ್ರ ಗೊತ್ತಿದೆ, ಸ್ತ್ರೀಲಿಂಗದಲ್ಲಿ ಇದೇ ಋಷಿಗೆ ಋಷಿಕೆ ಅಂತ ಹೇಳಿ ಒಂದು ಪದ ಪ್ರಯೋಗ ಇದೆ. ಇಂತಹ ಋಷಿಗಳು ಋಷಿಕೆಯರು ಸಾಧಾರಣವಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅವುಗಳೆಲ್ಲ ಕ್ರಮವಾಗಿ ಪಾಲನೆ ಮಾಡಿಕೊಂಡು ಬಾಳಿ ಬದುಕದಂತಹವ್ರು. ಅಂದ್ರೆ ಋಷಿಗಳು ಋಷಿಕೆಯರು ಕೂಡ ಗೃಹಸ್ಥರೂ ಆಗಿರಬಹುದು, ಅವರ ಸಂಸಾರ ಬಿಟ್ಟು ಎಲ್ಲೋ ಒಂದ್ ಕಡೆ ವಾನಪ್ರಸ್ಥಗಳು ಸನ್ಯಾಸಿಗಳು ಆಗಿರ್ಬೇಕು ಅಂತಕ್ಕಂಥ ವಿಚಾರ ಇಲ್ಲ. ಆ ರೀತಿ ಅವರು ಗೃಹಸ್ಥಾಶ್ರಮ ಪಾಲನೆಯನ್ನು ಮಾಡುವಾಗ ಅವರ ಜೀವನ ಪೈಕಿ ಏನ್ ಮಾಡ್ಬೇಕು ಅವರು ಅಂತಂದ್ರೆ ಕೃಷಿಮಿತ್ ಕೃಷಸ್ವ ವೇದ ಇನ್ನೊಂದ್ ಕಡೆ ಹೇಳುತ್ತೆ, ಕೃಷಿಯನ್ನೇ ಮಾಡಿ ಅಂತ ಹೇಳಿ. ಗುರುಕುಲಗಳಲ್ಲಿ ಪಾಠ ಹೇಳಿಕೊಡುವಾಗ ಅವರ ದಿನಚರ್ಯೆಯಲ್ಲಿ ಕೃಷಿ ಮತ್ತು ಪಶುಪಾಲನೆ ಅನಿವಾರ್ಯವಾಗಿ ಇರ್ತಾ ಇತ್ತು. ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಮಾನತೆಯಿಂದ ಬಾಳಬೇಕಾಗಿತ್ತು. ಅವನು ರಾಜನ ಮನೆಯಿಂದ ಬಂದಿರಬಹುದು, ಐಶ್ವರ್ಯವಂತರ ಮನೆಯಿಂದ ಬಂದಿರಬಹುದು, ಬಡವರ ಮನೆಯಿಂದ ಬಂದಿರಬಹುದು. ಎಲ್ಲರೂ ಕೂಡ ಗುರುಕುಲದಲ್ಲಿ ಕಡ್ಡಾಯವಾಗಿ ಕೃಷಿಯನ್ನು ಪಶುಪಾಲನೆಯನ್ನು ಮಾಡೋದನ್ನ ಕಲ್ತ್ಕೊಳ್ಳೋದಲ್ಲದೆ ಅವರ ಜೀವನವನ್ನ ಸಮಾಜದ ಋಣದಲ್ಲಿ ಕಲಿಬೇಕಾಗಿರ್ತಾ ಇತ್ತು.